ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಲಾಸ್ಟ್ ಡೇ 7th ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು, ಹಾಗೆ ನಿನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ ಏನು, ಫುಲ್ ಡೇ ಡಯಟ್ ಹೇಗೆಲ್ಲ ಮಾಡಿದೆ ಏನು, ಹಾಗೆ ನೀವು ಕೇಳಿರುವಂಥ ಒಂದಷ್ಟು ಪ್ರಶ್ನೆಗೆ ಉತ್ತರ ಮಾಡ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಆ್ಯಂಡ್ ನಿನ್ನೆಗೂ ಇವತ್ತಿಗೂ ನನ್ನ ವೆಯ್ಟ್ ನೋಡೋದಾದರೆ 69.700. ಸೊ ನಿನ್ನೆಗೂ ಇವತ್ತಿಗೂ 200 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದ್ದೀನಿ. ತುಂಬಾ ಖುಷಿ ಆಯಿತು. ಒಂದು ದಿನ ಬಿರಿಯಾನಿ ತಿಂದಿದ್ದಕ್ಕೆ ನೋಡಿ ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ಬಿಟ್ಟು. ಯಾಕೆ ಅಂತಂದರೆ, ನಾನು ಸಂಡೇ ಬಿರಿಯಾನಿ ತಿಂದಿದ್ದೆ ಅಂತ ಹೇಳಿದ್ನಲ್ವ, ಒಂದು ಬಿರಿಯಾನಿ ನಾವು ಚೆನ್ನಾಗಿ ಮನಸ್ಫೂರ್ತಿಯಾಗಿ ತಿಂದರೆ ಆ ಒಂದು ಬಿರಿಯಾನಿಯಲ್ಲಿ 700 to 1000 ಕ್ಯಾಲೋರೀಸ್ ಇರುತ್ತೆ. ಅಂದರೆ ನಾವು ಒಂದು ದಿನಕ್ಕೆ ಫುಲ್ಲು ತಿನ್ನಬೇಕಾಗಿರೋವಂಥ ಫುಡ್ಡಲ್ಲಿ ಏನು ಕ್ಯಾಲೋರಿ ಇರುತ್ತೋ ಅದಷ್ಟು ಒಂದು ಟೈಮಿಗೆ ತಿನ್ನೋ ಬಿರಿಯಾನಿಯಲ್ಲಿ ಇರುತ್ತೆ. ಸೊ ಹಾಗಾಗಿನೇ ನನಗೆ ತುಂಬ ಬೇಜಾರಾಗೋಯ್ತು. ಇಲ್ಲಾಂದರೆ ಇಷ್ಟೊತ್ತಿಗೆ ನಿಜ ಹೇಳ್ತೀನಿ ಆವಾಗಲೂ ಅದೊಂದು ದಿನ ಆ ಕಡೆ ಈ ಕಡೆ ಆಗಿರಲಿಲ್ಲ ಅಂತ ಅಂದಿದ್ದಿದ್ರೆ ಆಲ್ಮೋಸ್ಟ್ 69 ಹತ್ರ ಅಂದರೆ 69 ನೋಡ್ತಿದ್ನೇನೋ, 69 ಆಗಿಬಿಡ್ತಿದ್ನೇನೋ ಅಂತ ಅನ್ನಿಸ್ತು ಸ್ನೇಹಿತರೆ. ಅಷ್ಟೇ, ಇನ್ನೇನಿಲ್ಲ. ಬಟ್ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಇರುತ್ತಲ್ವ, ನಿಧಾನವಾಗಿ ಹೋಗೋಣ, ಸರಿ ನಿಧಾನವಾಗಿ ಆಗಲಿ. ಯಾಕಂತಂದರೆ ಏಕ್ದಮ್ ತುಂಬ ವೆಯ್ಟ್ ಲಾಸ್ ಆಗೋದು ಕೂಡ ತುಂಬ ಒಳ್ಳೆಯದಲ್ಲ. ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಬಿಸಿನೀರು, ಅಂದರೆ ವೆಯ್ಟ್ ಚೆಕ್ ಮಾಡ್ಕೊಬಿಟ್ಟು ಬಿಸಿನೀರು ಕುಡಿದ್ಬಿಟ್ಟು ಮಕ್ಕಳಿಗೆ ಕ್ಯಾರೆಟು ಮತ್ತು ಬಟಾಣಿ ಬೇಯಿಸಿದ್ದಿದ್ದು ಹಾಕಿ ಪಲ್ಯ ಮಾಡಿ ಒಂದು ಸ್ವಲ್ಪ ಪಲ್ಯನ ಎತ್ತಿಟ್ಬಿಟ್ಟು ಮತ್ತೆ ಅದಕ್ಕೇ ಮೊಟ್ಟೆ ಹೊಡೆದಾಕಿ ಎಗ್ ರೈಸ್ ಮಾಡಿ ನಾನು ಅದೇ ಪಲ್ಯನ ಎತ್ತಿಟ್ಕೊಂಡು ಮಧ್ಯಾಹ್ನಕ್ಕೆ ತೊಗೊಂಡೆ. ಸೊ ಅಂದರೆ ಮಧ್ಯಾಹ್ನಕ್ಕೆ ಎತ್ತಿಟ್ಕೊಂಡಿದ್ದೆ. ಇನ್ನು ಕರೆಕ್ಟಾಗಿ 9 ಗಂಟೆಗೆ ಆಪಲ್ ಸೈಡರ್ ವಿನಿಗರ್ ಅನ್ನೋದು ತೊಗೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಸುಮಾರು ಜನ ಕೇಳ್ತಾ ಇದ್ದಿದ್ದು ಏನಪ್ಪ ಅಂತಂದರೆ, ಅಕ್ಕ ಗಂಜಿ ನೀವು ಪೌಡ್ರು ಔಟ್ಸೈಡ್ಸ್ ಅಂದರೆ ಇವತ್ತು ನಿನ್ನೆ ನೋಡಿರೋರು ಕೇಳಿರೋದು ಅನಿಸುತ್ತೆ. ಗಂಜಿ ಪೌಡರ್ ಎಲ್ಲಿ ಸಿಗುತ್ತೆ, ಅಥವಾ ಗಂಜಿ ಪೌಡ್ರದ್ದು ಜೀನಿ ಸ್ಲಿಮ್ಮ, ಅದ್ರ ಬಗ್ಗೆ ಆದರೆ ಹೇಳಲೇಬೇಡಿ ಅಂತ ಎಲ್ಲ ಹೇಳಿದ್ದೀರಾ. ನಾನು ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಆಪಲ್ ಸೈಡರ್ ವಿನಿಗರ್ ಆದಮೇಲೆ ABC ಜ್ಯೂಸು, ಅಂದರೆ ಆಮ್ಲ, ಕ್ಯಾರೆಟು, ಬೀಟ್ರೂಟು, ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೂಟು, ಕ್ಯಾರೆಟು ತೊಗೊಂಡು ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಬೆಟ್ಟದ ನೆಲ್ಲಿಕಾಯಿ ಇರೋವರೆಗೂ ಡೈಲಿ ಇದೇ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ, ಖಾಲಿ ಆಗೋವರೆಗೂ ಕಂಟಿನ್ಯೂಸ್ ಆಗಿ ಕುಡಿತಾ ಇರ್ತೀನಿ. ತುಂಬಾ ಒಳ್ಳೆಯದು ಕೂಡ ಇದು. ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಹೇರ್ ಫಾಲ್ ಇದ್ದರೆ ಹೇರ್ ಫಾಲ್ ಅನ್ನೋದು ನಿಲ್ಲುತ್ತೆ. ಅಂದರೆ ಕೂದಲು ಉದುರುವಿಕೆ ಆಗಿರ್ಬೋದು, ಕೂದಲು ಅಲ್ಲಿ ಡ್ಯಾಂಡ್ರಫ್ ಆಗಿರ್ಬೋದು, ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಒಂದು ಸೈಡ್ ಜ್ಯೂಸ್ ಮಾಡಿಟ್ಬಿಟ್ಟು ಫಸ್ಟು ಆಪಲ್ ಸೈಡರ್ ವಿನಿಗರ್ ಕುಡಿದ್ಬಿಟ್ಟು ಒಂದು ½ hour ಆದಮೇಲೆ ನಾನು ಜ್ಯೂಸ್ ಅನ್ನೋದನ್ನು ತೊಗೊಂಡಿದ್ದೀನಿ. ಇನ್ನು ಗಂಜಿ ಪೌಡ್ರ್ ಬಗ್ಗೆ ಹೇಳ್ತಾ ಇದ್ನಲ್ವಾ, ಅದು ಯಾವುದೇ ರೀತಿಯಾದಂಥ ಇದಿಲ್ಲ, ಅಥವಾ ಬೇರೆಯವ್ರನ್ನ ಯಾರನ್ನೋ ನೋಡಿ ನಾನು ಕಾಪಿ ಮಾಡಿರೋದು ಅಲ್ಲ. ನಾನು ಸ್ಟಾರ್ಟಿಂಗು ನೀವು ನೋಡ್ತಾ ಇದ್ದಿದ್ದೆ ಆದರೆ ಬಾರ್ಲಿ ಅಲ್ಲಿ ಒಂದು ಸ್ವಲ್ಪ ಗಂಜಿ ಮಾಡ್ಕೊಂಡು ಕುಡಿದೆ, ಓಕೆನಾ. ಬಾರ್ಲಿ ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೆ. ಅದಾದಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ಮಧ್ಯದಲ್ಲಿ ಈ ಡೇ ರೊಟೀನ್ದು ಹೇಳ್ಬೇಕಲ್ವಾ. ಸೊ ಹಾಗಾಗಿ ಇನ್ನು ಮಾರ್ನಿಂಗ್ ನನ್ನ ಯಥಾ ಪ್ರಕಾರ ಏನಿದೆ, ನನ್ನ ಬ್ರೇಕ್ಫಾಸ್ಟ್ ಡ್ರೈ ಫ್ರೂಟ್ಸ್ದು ಇದೇನಿದೆ, ಚಿಯಾ ಸೀಡ್ಸು ಮತ್ತು ಓಟ್ಸ್ದು ಏನಿದೆ ಅದನ್ನು ರಾತ್ರಿನೇ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ಅದನ್ನು ತೊಗೊಂಡು, ಅಮ್ಮ ಏನೋ ಸ್ವಲ್ಪ ರೇಷನ್ ತೊಗೋಬೇಕು ಅಂತ ಡಿಮಾರ್ಟ್ಗೆ ಹೋಗೋಣ ಅಂತ ಇವತ್ತು ಕೂಡ ಡಿಮಾರ್ಟ್ಗೆ ಹೋಗಿದ್ದೆ, ನಿನ್ನೆ ಕೂಡ ಡಿಮಾರ್ಟ್ಗೆ ಹೋಗಿದ್ದೆ. ನಿನ್ನೆ ನನಗೇನೋ ಬೇಕು ಅಂತ ತೊಗೊಳಕ್ಕೆ ಹೋಗಿದ್ದೆ, ಅಮ್ಮನಿಗೆ ಇವತ್ತೇನೋ ಬೇಕು ಅಂತ. ನಿನ್ನೆ ಅಲ್ಲ, ಮೊನ್ನೆ ನಾನು ಹೋಗಿ ಬಂದಿದ್ದು. ಹೌದು, ಮೊನ್ನೆ ಹೋಗಿದ್ದಿದ್ದು. ಅಮ್ಮನಿಗೆ ಇವತ್ತು ಹೋಗಬೇಕಿತ್ತು. ಸರಿ ಅಂತಂದ್ಬಿಟ್ಟು ಇವತ್ತು ರೆಡಿಯಾಗಿ ಹೋಗಿದ್ದೀನಿ. ಟಾಪ್ಸ್ ಎಲ್ಲ ತುಂಬ ಲೂಸ್ ಆಗಿದೆ. ಅಂದರೆ 71, 72 ಅಲ್ಲಿವರೆಗೂ ಇದ್ನಲ್ಲ. ನಾನು ಸ್ಟಾರ್ಟ್ ಮಾಡಿದಾಗ 72.550 ಇತ್ತು ಸ್ಟಾರ್ಟಿಂಗು. ಅದಾದಮೇಲೆ ಒಂದು ತಿಂಗಳಲ್ಲೇನೋ ಟ್ರೈ ಮಾಡಿ ಹಾಗೆ ಹೀಗೆ ಅಂತ ಮಾಡಿದ್ಮೇಲೆ ಏನಾಯಿತು, 1 kg ಏನೋ ಕಮ್ಮಿ ಆದೆ. 71 ಕಮ್ಮಿ ಆದೆ, ಮತ್ತು 70ಗೆ ಬಂದೆ, ಮತ್ತು 71 ಹೋದವಳು ಕಡಿಮೆನೇ ಆಗ್ತಾ ಇರಲಿಲ್ಲ. ಮತ್ತು ಮೊನ್ನೆ ನಾನು ಡೇ 1 ಸ್ಟಾರ್ಟ್ ಮಾಡಿದಾಗ ನನ್ನ ವೆಯ್ಟ್ ಬಂದುಬಿಟ್ಟು 71.150 ಇತ್ತಲ್ವ. ನಾಳೆಗೆ ನೋಡೋಣ, ನನ್ನ ಒಂದು ವೆಯ್ಟ್ ನೋಡೋಣ ಎಷ್ಟು ಆಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ 7 ಡೇಸಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ನನ್ನ ಅಂದರೆ ನನ್ನ ಡೇ 1 ಮತ್ತು ಡೇ 7 ರಿಸಲ್ಟು ತೋರಿಸಿ ನಾನು ಗಂಜಿ ರೆಸಿಪಿನ ನಾಳೆ
ಶೇರ್ ಮಾಡಿರ್ತೀನಿ ಸ್ನೇಹಿತರೆ, ನೀವು ನೋಡಿ. ಇನ್ನು ಮಧ್ಯಾಹ್ನಕ್ಕೆ ಬಂದುಬಿಟ್ಟು ನಾನು ಇದು ತೊಗೊಂಡಿದ್ದೆ. ಇದಕ್ಕೂ ಮೊದಲು ಡಿಮಾರ್ಟಿಂದ ಬಂದಿದ್ದ ತಕ್ಷಣವೇ ಅಪರ್ಣನ ಮನೆಗೆ ಹೋಗಿದ್ದೆ, ನನ್ನ ಫ್ರೆಂಡ್ ಇದ್ದಾರಲ್ಲ, ಸೊ ಅವರು ಗ್ರೀನ್ ಟೀ ಕೊಟ್ಟರು, ಒಂದು ಚಿಕ್ಕದು ಏಲಕ್ಕಿ ಬಾಳೆಹಣ್ಣು ತಿಂದೆ. ಅದಾದಮೇಲೆ ಮಧ್ಯಾಹ್ನ ಬಂದ್ಬಿಟ್ಟು ನಾನೇನು ತೊಗೊಂಡೆ ಅಂತಂದರೆ ಒಂದು ರೊಟ್ಟಿ, ಆ್ಯಕ್ಚುಲಿ ಚಪಾತಿ ಮಾಡ್ಕೋಬೇಕಿತ್ತು, ನನಗೆ ಸ್ವಲ್ಪ ಪೇಷನ್ಸ್ ಇರಲಿಲ್ಲ. ಒಂದು ರೊಟ್ಟಿ, ಪಲ್ಯ, ಬೆಳಗ್ಗೆ ಎತ್ತಿಟ್ಟಿದ್ನಲ್ಲ ಎಗ್ ವಿತ್ ಕ್ಯಾರೆಟ್ ಪಲ್ಯ, ಅದರಲ್ಲಿ ಬಟಾಣಿ ಕೂಡ ಹಾಕಿದ್ದೆ. ಸೊ ಅದನ್ನು ತೊಗೊಂಡು, ಪಲ್ಯ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ತೊಗೊಂಡೆ. ರೊಟ್ಟಿ ಒಂದೇ ಒಂದು ತೊಗೊಂಡೆ. ಇನ್ನು ಸಾಯಂಕಾಲ ಒಂದು 4:30-5 ಗಂಟೆಗೆ ಗ್ರೀನ್ ಟೀ ತೊಗೊಂಡೆ. ನೈಟ್ ಬಂದುಬಿಟ್ಟು ಗಂಜಿ ಜೊತೆಗೆ ನನ್ನ ಡೇ ರೊಟೀನ್ ಅನ್ನೋದು ಮುಗಿಸಿದ್ದೀನಿ. ಈಗ ನಾನು ಆ ಪೌಡ್ರ್ ಬಗ್ಗೆ ಹೇಳ್ತೀನಿ, ಓಕೆನಾ. ಸೊ ನಾನು ಆವಾಗಲೇ ಹೇಳ್ದಂಗೆ ಫಸ್ಟು ನಾನು ಬಾರ್ಲಿ ಗಂಜಿ ಕುಡಿಯೋಣ ಇನ್ಮೇಲೆ, ಬಾರ್ಲಿ ಗಂಜಿ ತುಂಬ ಒಳ್ಳೆಯದು. ಕೆಲವೊಂದು ನೋಡಿದಾಗ ನಾನೇನು ಅಂದ್ಕೊಂಡೆ, ತುಂಬ ಜನ ಬಾರ್ಲಿ ನೀರು ಕುಡಿಬೇಕು, ತುಂಬ ಒಳ್ಳೆಯದು, ಬಾರ್ಲಿ ಗಂಜಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರಿಂದ ನಾನೇನು ಮಾಡಿದೆ, ನಿಮ್ಗೆ ಸ್ಟಾರ್ಟಿಂಗಲ್ಲೇ ಈಗೊಂದು ಈ 7 ಡೇಸ್ ಮುಂಚೆ ಚಾಲೆಂಜ್ ತೊಗೊಂಡಾಗ ನಿಮ್ಗೆ ಗೊತ್ತಿರುತ್ತೆ, ನಾನು ಬಾರ್ಲಿ ಗಂಜಿ ಒಂದು 2-3 ಡೇಸ್ ಮಾಡ್ಕೊಂಡು ಕುಡಿದಿದ್ದೆ. ಸೊ ಆ 2-3 ಡೇಸು 4-5 ಡೇಸಲ್ಲಿ ನನಗೆ ಚೆನ್ನಾಗಿ ಅನ್ನಿಸ್ತು, ಓಕೆ ಇದು ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡಿದೆ, ಅದೇ ಅಪರ್ಣ ಅಂತ ಹೇಳಿದ್ರಲ್ಲ. ಸೊ ಅವ್ರು ಏನಂತಂದರು, ಅಕ್ಕ ನೀನು ಬಾರ್ಲಿ ಜೊತೆಗೆ ಹುಳ್ಳಿಕಾಳು ಕೂಡ ಹಾಕೋಕ್ಕ, ತುಂಬ ಚೆನ್ನಾಗಿರುತ್ತೆ, ಹುಳ್ಳಿಕಾಳು ಕೂಡ ಹಾಕೋ ಅಂತ ಹೇಳಿದರು. ಓಕೆ, ನಾನು ಏನು ಮಾಡಿಕೊಂಡೆ, ಸರಿ ಒಂದಲ್ದಿರ ಇನ್ನು ಅದಕ್ಕೆ ನಮಗೆ ಪ್ರೋಟೀನು, ನಮಗೆ ಇವಾಗ ಡಯಟ್ಗೆ ನಾವು ನಾರ್ಮಲಾಗಿ ಏನೆಲ್ಲ ತಗೋಬೇಕು ಅಂತ ಅಂದ್ಕೊಂಡಿರ್ತೀವಿ, ಸೊ ಅದನ್ನೆಲ್ಲನೂ ಒಂದು ಲೀಸ್ಟ್ ಮಾಡಿಕೊಂಡು ಅದರಲ್ಲಿ ಯಾವುದು ಬೆಸ್ಟ್ ಅಂತ ತಿಳ್ಕೊಂಡು ಇನ್ನೂ ಅದಕ್ಕೆ ಒಂದೊಂದನ್ನು ಎಲ್ಲನೂ ಹೆಲ್ದಿ ಐಟಮ್ಸೆ, ಇದನ್ನೇ ಹ್ಯಾಡ್ ಮಾಡಿ ನಾನು ನನ್ನ ಕೈಯಾರೆ ಮಾಡ್ಕೊಂಡಿರೋ ಅಂತಹ ಒಂದು ಪೌಡ್ರ್ ಸ್ನೇಹಿತರೆ. ಅದು ನಾಳೆ ವಿಡಿಯೋದಲ್ಲಿ ಬರುತ್ತೆ ನೋಡಿ. ಪ್ರತಿಯೊಂದೂ ನಮ್ಮ ಒಂದು ಡಯಟ್ಗೆ ಅಂತಲೇ ಅಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಮಕ್ಕಳಿಗೆ ಸರಿ ಥರ ಕೂಡ ತಿನ್ನಿಸ್ಬೋದು ಸ್ನೇಹಿತರೆ, ಅಷ್ಟು ಒಳ್ಳೆ ಫುಡ್ ಅಂತ ಹೇಳ್ತೀನಿ. ಒಂದು 1 ಇಯರ್ ಮಕ್ಕಳಿಗೆಲ್ಲನೂ ಜೀರ್ಣ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೇನೋ, ಯಾಕಂತಂದರೆ ಇದರಲ್ಲಿ ತುಂಬ ಕಾಳು ಬೇಳೆ ಥರದ್ದೆಲ್ಲ ಇದೆ. ಸೊ ಅದು ಬಿಟ್ಟರೆ ನಿಮಗೆ 1 ಇಯರ್ ಬೇಬಿ ಮೇಲೆಯಿಂದ ಹಿಡಿದು ಹಣ್ಣು ಮುದುಕರಾಗೋವರೆಗೂ ಇರೋವರೆಗೂ ಕೂಡ ತೊಗೋಬೋದು, ಅಷ್ಟು ಒಳ್ಳೆ ಪೌಡರ್ ಇದು. ನನ್ನ ಕೈಯಾರೆ ನಾನು ಮಾಡಿರೋಂಥ ಒಂದು ಮಾಲ್ಟ್ ಪೌಡರ್, ಓಕೆನಾ. ಸೊ ಇದನ್ನು ನಾನು ಯಾವ ಥರ ಮಾಡಿದೆ ಏನು, ನಾನು ಇಂತಿಷ್ಟು ಅಂತ ಅಂದಾಜು ಮೇಲೂ ಕೂಡ ಇಟ್ಕೊಂಡು ಹಾಕಿಲ್ಲ ಸ್ನೇಹಿತರೆ, ಎಲ್ಲನೂ ಒಂದೊಂದು ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ಹಾಕಿದ್ದೀನಿ. ನಿಮಗೆ ನಾಳೆ ನನ್ನ ರಿಸಲ್ಟ್ ಜೊತೆಗೆ ವಿಡಿಯೋ ಅನ್ನೋದು ಬರುತ್ತೆ ನೋಡಿ, ಓಕೆನಾ. ನನಗೆ ಯಾಕೋ ಇದು ಡೌಟ್ ಅನಿಸ್ತು, ಹೌದಲ್ವಾ ನಾನು ಇಷ್ಟೊಂದು ಸ್ಕೋಪ್ ಕೊಡ್ತಾಯಿದ್ದೀನಿ ಈ ಪೌಡರ್ ಬಗ್ಗೆ, ಗಂಜಿ ಪೌಡರ್ ಅಂತ ಅಂದ್ಬಿಟ್ಟು. ಅದು ನನಗೆ ಹಂಗೆ ಅನಿಸ್ಬಿಡ್ತು. ಪಾಪ ಸ್ಟಾರ್ಟಿಂಗಲ್ಲಿ ಫಸ್ಟು ನೋಡೋರಿಗೆ ಮೇ ಬಿ ಅನಿಸ್ಬೋದೇನೋ ಇದು ಯಾವುದೋ ಬೇರೆ ಪೌಡ್ರು ಅಥವಾ ಏನಾದರೂ ಕೊಲೆಬ್ ಮಾಡೋದು ಆ ಥರ ಏನಾದರೂ ಮಾಡ್ತಾರೋ ಅಂತ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ, ನನಗೆ ನನ್ನ ಮನೆಯಲ್ಲಿ ಯೂಸ್ ಮಾಡಿ ಯಾವುದರಿಂದ ರಿಸಲ್ಟ್ ಸಿಗುತ್ತೋ ಅದನ್ನು ಮಾತ್ರನೇ ನಾನು ನಿಮ್ಗೆ ಹೇಳೋದು. ಸೊ ಇದಾದಮೇಲೆ ನಿಮಗೆ ಗಂಜಿ ರೆಸಿಪಿ ಒಂದರಿಂದನೇ ವೆಯ್ಟ್ ಲಾಸ್ ಆಗುತ್ತಾ ಅಂತಂದರೆ ನಿಜ ಆಗುತ್ತೆ, ಬಟ್ ಬೇರೆ ಇದರಿಂದ ಕೂಡ ಆಗುತ್ತೆ. ಸೊ ನಾನು ಈ ಒಂದು 7 ಡೇಸಲ್ಲಿ ಫಾಲೋ ಮಾಡಿರೋವಂಥದ್ದು ಏನು ಎತ್ತ ಅಂತ. ಮತ್ತು ಡೇ 1 ಇದಾದಮೇಲೆ ನಾಳೆ 8th ಡೇಗೆ ಇದಿರುತ್ತಲ್ವ, ಸೊ ನಾಳೆ ಒಂದು ಸ್ವಲ್ಪ ಬ್ರೇಕ್ ತೊಗೊತೀನಿ. ಹೇಳಿದ್ನಲ್ಲ, ನಾಳೆ ನಮ್ಮ ಮನೆಗೆ ಒಂದು ಪುಟ್ಟ ಬೇಬಿ ಬರ್ತಾ ಇದೆ. ಸೊ ನನ್ನ ಒಂದು ಮೈದನ ಮಿಸ್ಸಸ್ಗೆ ನಾಳೆ ಡೆಲಿವರಿ ಇದೆ. ಸೊ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಾಳೆ ಸ್ವಲ್ಪ ಅಲ್ಲಿಗೆ ಓಡಾಡೋದೇ ಇರುತ್ತೆ ಅಂತ ಅಂದ್ಬಿಟ್ಟು ನಾಳೆ ಡಯಟ್ ಏನು ಮಾಡ್ತಾ ಇಲ್ಲ, ಮೈಂಟೈನ್ ಅಂತೂ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಾಳೆ ನಿಮಗೆ ಗಂಜಿ ರೆಸಿಪಿ ಇರುತ್ತೆ. ಮತ್ತೆ ಸ್ಟಾರ್ಟಿಂಗ್ ಡೇ 1 ಸ್ಟಾರ್ಟ್ ಮಾಡ್ತೀನಿ. ಸೊ ಆ ಒಂದು ಇದರಲ್ಲಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತೀನಿ. ಯಾವುದರಿಂದ ಏನೆಲ್ಲ ಆಗಿದೆ, ಹೇಗಾಯಿತು, ಅಥವಾ ಯಾವುದರಿಂದ ಇಷ್ಟೊಂದು ವೆಯ್ಟ್ ಲಾಸ್ ಆಗಿರೋದು ಅಂತ ಎಲ್ಲನೂ ನಾನು ಶೇರ್ ಮಾಡ್ಕೊತೀನಿ. ಅದರಲ್ಲಿ ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಕಾರಣ ಕೂಡ ಗಂಜಿ ಪೌಡರ್ ಒಂದಲ್ಲ 50% ಅದೇ ಸ್ನೇಹಿತರೆ, ಓಕೆನಾ. ಸೊ ಹಾಗಾಗಿನೇ ಇನ್ನು 50% ಏನೆಲ್ಲ ಮಾಡಿದೆ ಏನು ನೀವು ನೋಡಿರ್ತೀರ ಡಯಟಲ್ಲಿ, ಆದರೂ ಇನ್ನಷ್ಟು ಟಿಪ್ಸ್ ಅನ್ನೋದನ್ನು ನಾನು ಹೇಳ್ತೀನಿ, ಓಕೆನಾ. ಇನ್ನು ಇದು ಬಂದುಬಿಟ್ಟು ನನಗೆ ಅಮ್ಮ ಊರಿಗೆ ಕರ್ಕೊಂಡೋಗೋವಾಗ ಇದು ಗೇಂಗ್ ಅಂತ ಹೇಳ್ತೀವಿ ನಾವು ತಮಿಳಲ್ಲಿ. ನಾನು ತಮಿಳಲ್ಲ, ತಮಿಳ್ನಾಡು ಸೈಡಲ್ಲಿ ಸಿಗೋವಂಥದ್ದು ಇದು ಗೇಂಗ್ ಅಂದ್ಬಿಟ್ಟು. ಗೆಣಸುಗಳಲ್ಲೇ ಒಂದು ವೆರೈಟಿ ಗೆಣಸು ಇದು. ಸೊ ಕನ್ನಡದಲ್ಲಿ ಏನಂತಾರೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಕೆಲವೊಂದು ನನಗೆ ಗೊತ್ತಾಗೋದೇ ಇಲ್ಲ ಸ್ನೇಹಿತರೆ. ಯಾಕೆ ಅಂತೀರಾ, ನಾವಿರೋದು ಆಂಧ್ರ ಬಾರ್ಡ್ರಲ್ಲಲ್ವಾ. ಸೊ ಹಾಗಾಗಿ ನಮ್ಮ ಸೈಡೆಲ್ಲನೂ ಫುಲ್ ಆ್ಯಂಡ್ ಫುಲ್ ತೆಲುಗುಲೇ ಮಾತಾಡೋದು. ಅಮ್ಮನ ಮನೆಯಲ್ಲೆಲ್ಲ ಫುಲ್
ಆ್ಯಂಡ್ ಫುಲ್ ತೆಲುಗುನೇ ಮಾತಾಡೋದು, ಆಲ್ಮೋಸ್ಟ್ ಫುಲ್ ಆ್ಯಂಡ್ ಫುಲ್ ತೆಲುಗುನೇ. ನಾನು ಓದಿರೋದು ಬರೆದಿರೋದು ಮಾತ್ರ ಕನ್ನಡ. ಸೊ ಇಲ್ಲಿ ಹಸ್ಬೆಂಡ್ ಮನೆಯವರು ಫುಲ್ ಕನ್ನಡ, ಮನೇಲಿ ಎಲ್ಲನೂ ಕನ್ನಡನೇ ಮಾತಾಡ್ತೀವಿ. ಸೊ ಬೆಂಗಳೂರು ಅಂದಮೇಲೆ ಕನ್ನಡನೇ ಮಾತಾಡೋದು. ಸೊ ಹಾಗಾಗಿನೇ ನನಗೇನು ಅನಿಸುತ್ತೆ ಅಂತ ಕೆಲವೊಂದು ಪದಗಳು ಅಥವಾ ಕೆಲವೊಂದು ವರ್ಡ್ಸ್ ಅಂದರೆ ವಸ್ತುಗಳ ಹೆಸರುಗಳು ಮರ್ತೋಗುತ್ತೆ. ಸೊ ಹಂಗಾಗಿ ಇದು ಗೇಂಗು ಸ್ನೇಹಿತರೆ. ನಮ್ಮಮ್ಮ ಚಿಕ್ಕವಾಗ ಅವ್ರ ಊರಿಗೆ ಕರ್ಕೊಂಡು ಹೋಗೋವಾಗ ನಮ್ಮಮ್ಮ ಇದು ಈಸ್ಕೊಡೋದು. ಇದೊಂಥರ ಚೆನ್ನಾಗಿರುತ್ತೆ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಒಗರು ಒಂಥರ ಅದು ಫೀಲೇ ಒಂಥರ ಚೆನ್ನಾಗಿರುತ್ತೆ. ಈ ಗೆಣಸು ನೆನ್ನೆ ಸಿಕ್ತು 50 ರೂಪಾಯಿ ಅಂತ ಅಂದ್ಬಿಟ್ಟು ತಂದು ನಾನು ನೆನ್ನೆನೋ ಒಂದು ತಿಂದೆ, ಮರ್ತೇ ಹೋಗ್ಬಿಟ್ಟಿದ್ದೆ ಹೇಳಿದ್ದು. ನೆನ್ನೆ ಒಂದು ಫುಲ್ ತಿಂದೆ, ಇವತ್ತು ಒಂದು ಸ್ವಲ್ಪ ತಿಂದೆ, ನನಗೇನು ಇದಾಗಿಲ್ಲ. ಸೊ ಹಾಗಾಗಿನೇ ಇನ್ನು ನೀವು ನೋಡ್ದಂಗೆ ಈ ಒಂದು 7 days ಚಾಲೆಂಜಲ್ಲಿ ನಾನು ನಿಜ ಹೇಳ್ತೀನಿ, ಒಂದು ಚೀಟ್ ಮೀಲ್ ಡೇ ಅಂತಂದರೆ ಸಂಡೇ ಆಗೋಯ್ತು ಸ್ನೇಹಿತರೆ. ಅದೇ ರಿಲೇಟಿವ್ ಮನೆಗೆ ನಮ್ಮ ಮನೇಲಿ ಬಿರಿಯಾನಿಯಿಂದ, ನನ್ನ ಮಗ ಅಂತೂ ಬಿರಿಯಾನಿ ಅಂತ ಇರ್ತಾನೆ. ನಾನು ಹೇಳ್ತೀನಿ ಕಣೋ ನನ್ನ ಡಯಟ್ ಇದೆ ಕಣೋ ಅಂತಂದರೆ ಮಾಡಿಬಿಡ್ತೀನಿ, ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಾಗಾಗಿನೇ ಅದೇ ಅದೊಂದು ದಿನ ಬಿಟ್ಟರೆ ಮಿಕ್ಕಿದ ದಿನ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದೀನಿ. ನನಗೂ ಕೂಡ ತುಂಬ ಚೆನ್ನಾಗಿ ಅನಿಸಿದೆ ಡಯಟ್. ಓಕೆನಾ, ಮಧ್ಯದಲ್ಲಿ ಆ ಕಡೆ ಈ ಕಡೆ ಏನಾದರೂ ಒಂಚೂರು ಆ ಕಡೆ ಈ ಕಡೆ ಆದರೂ ಕೂಡ ಬ್ಯಾಲೆನ್ಸ್ ಮಾಡಿದ್ದೀನಿ. ನಾನು ಮಾಡಿರೋ ತಪ್ಪುಗಳೇನು ಅಂತ ಕೂಡ ನಿಮಗೆ ಮುಂದೆ ಬರೋವಂಥ ವ್ಲಾಗ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ, ಇನ್ನು ನೀವು ನೋಡ್ಬೋದು ನೈಟ್ ಬರೀ ಗಂಜಿ ಕುಡಿದ್ಬಿಟ್ಟು ಹೆಂಗಿರ್ತಾರೆ ಅಂತ. ನೀವು ನಿಜ ಅದನ್ನು ರೂಢಿ ಮಾಡ್ಕೋಬೇಕು. ಓಕೆನಾ, ಕೆಲವ್ರು ಬರೀ ಸೂಪ್ಸೇ ಕುಡಿದು ಚೆನ್ನಾಗಿ ಇದು ಮಾಡ್ಕೊತಾರೆ, ಇಲ್ಲ ಅಂತಂದರೆ ವೆಜಿಟೇಬಲ್ಸ್ದು ಇದು ಮಾಡ್ಕೊಂಡಿರ್ತಾರೆ. ಸೊ ಆ ಥರ ಈಗ ನೀವು ಈ ಒಂದು ಗ್ಲಾಸಲ್ಲಿ ನೀವು ಅಥವಾ ಒಂದು 300 ml 400 ml ಗಂಜಿ ಕುಡಿಯೋದ್ರಿಂದ ನೀವು ಒಂದು ಮುದ್ದೆ ಸಾಂಬಾರು ತಿಂದಷ್ಟಕ್ಕಿಂತ ಶಕ್ತಿ ಜಾಸ್ತಿ ಇರುತ್ತೆ, ಅದಕ್ಕಿಂತ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ನೀವೊಂದು ಮಧ್ಯಾಹ್ನದ ಊಟ ತಿಂದಾಗ ನಿಮಗೆ ಏನು ಕ್ಯಾಲೋರೀಸ್ ಇರುತ್ತೆ ಅಥವಾ ಏನು ಪ್ರೋಟೀನ್ ಇರುತ್ತೆ, ಏನು ಫೈಬರ್ ಇರುತ್ತೆ, ಅದಷ್ಟು ಕೂಡ ಇದರಲ್ಲಿ ಸಿಗುತ್ತೆ. ಓಕೆನಾ, ನಾವು ಒಬ್ಬರು ಸಿಸ್ಟರ್ ಕೇಳಿದ್ರು ಪಾಪ, ಪ್ರೋಟೀನ್ನ ಗ್ರಾಮ್ನಲ್ಲಿ ತೊಗೊಳಕ್ಕೆ ಆಗಲ್ಲ ಅಂತ. ಇಲ್ಲಿ ನೋಡಿ ನಾನು ಮಾಡಿರೋ ಪೌಡ್ರನ್ನ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾದಂಥ ಪೌಡರ್ ಅಲ್ಲ, ನಾನೇ ಮಾಡಿರೋದು ಅಂತ. ಬಟ್ ಸ್ಮೆಲ್ ಅಂತೂ ಸೂಪರಾಗಿದೆ ಸ್ನೇಹಿತರೆ. ಸೊ ನನಗೆ ಗೊತ್ತು ನೀವೆಲ್ಲರೂ ನಾಳೆ ಅಂತೂ ತುಂಬ ಎಕ್ಸೈಟೆಡಾಗಿ ಕಾಯ್ತಾ ಇರ್ತೀರ ಅಂತ. ನಾಳೆ ವಿಡಿಯೋ ಮಿಸ್ ಆಗಲ್ಲ, ಬಂದುಬಿಡುತ್ತೆ. ಇನ್ನು ಅದೇ ಹೇಳ್ತಾ ಇದ್ನಲ್ವಾ, ನಿಮ್ಮ ತೂಕಕ್ಕೆ ನೀವೀಗ 70 ಇದ್ದರೆ 70 grams ಪ್ರೋಟೀನ್ ತೊಗೋಬೇಕು, 60 ಇದ್ದರೆ 60 grams ಪ್ರೋಟೀನ್ ತೊಗೋಬೇಕು. ನೀವು ತಿನ್ನೋ ಪ್ರತಿ ಫುಡ್ಡಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಒಂದು ಮೊಟ್ಟೆ ತಿಂದರೆ 6 ಗ್ರಾಮ್ ಪ್ರೋಟೀನ್ ಇರುತ್ತೆ. ಆ ಥರ ಪ್ರತಿಯೊಂದರಲ್ಲೂ ಒಂದು 100 ಗ್ರಾಮ್ ಅನ್ನ ತಿಂದರೂ ಕೂಡ 4 ಗ್ರಾಮ್ ಪ್ರೋಟೀನ್ ಇರುತ್ತೆ. ಸೊ ಆ ಥರ ಲೆಕ್ಕ ಮಾಡ್ಕೊಳ್ಳಿ. ಸೊ ನಾಳೆ ಸೂಪರಾಗಿರೋ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್.